ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಜನಗಳು ಯಾವ ರೀತಿ ಇದ್ದಾರೆ ಅಂದರೆ, ಅವ್ರಿಗೆ ಮನಸ್ಸಿಗೆ ಬಂದಿದ್ದ ಆಹಾರನ ಮನಸೋ ಇಚ್ಛೆ ಸೇವನೆ ಮಾಡ್ತಾ ಇದ್ದಾರೆ. ಪಾನೀಯಗಳನ್ನೂ ಅಷ್ಟೇ, ಇದರ ಜೊತೆಗೆ ಮದ್ಯಪಾನ, ಹೀಗೆ ಆಹಾರದಲ್ಲಿ ಅವರು ಸೇವನೆ ಮಾಡೋದ್ರಲ್ಲಿ ಬಾಯಿನ ಕಟ್ತಾ ಇಲ್ಲ. ಮನಸ್ಸಿಗೆ ಬಂದಿದ್ದ ಆಹಾರ ಮನಸೋ ಇಚ್ಛೆ ಯಾವಾಗ ಬೇಕಾದರೂ ಎಷ್ಟು ಬೇಕಾದ್ರೂ ತಿಂತಾಯಿದ್ದಾರೆ. ಇದು ಅವ್ರಿಗೇನು ತೊಂದರೆ ಕೊಡೋದಿಲ್ಲ. ಕಾಲಕ್ರಮೇಣ ಇದೇ ಥರ ಮಾಡ್ಕೊಂಡು ಹೋದಾಗ ಒಂದು ಫೈನ್ ಡೇ ಅವ್ರಿಗೇನಾಗ್ತದೆ ಅಂದರೆ, ಆಹಾರದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಜೀರ್ಣಕ್ರಿಯೆಯಲ್ಲಿ, ಡೈಜೆಷನ್ನು, ಮೆಟಬಾಲಿಸಮ್ನಲ್ಲಿ ವ್ಯತ್ಯಾಸ ಆಗ್ತದೆ, ಆರೋಗ್ಯ ಏರುಪೇರಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಬಾಡಿನ ಶುದ್ಧಿ ಮಾಡ್ಕೋಬೇಕು, ಬಾಡಿ ಡಿಟಾಕ್ಸಿಫೈ ಮಾಡ್ಕೋಬೇಕು, ವಿಷಪೂರಿತ ಅಂಶಗಳು ಹೊರಗೆ ಹಾಕಬೇಕು, ಬಾಡಿ ಶೋಧನ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಡಾಕ್ಟ್ರ್ ಹತ್ರ ಬರ್ತಾರೆ. ಡಾಕ್ಟ್ರೇ, ನಂಗೆ ಯಾವ್ದಾರ ಬಾಡಿ ಕ್ಲೀನ್ ಆಗಬೇಕು, ವೆಯ್ಟ್ ರೆಡ್ಯೂಸನ್ ಆಗಬೇಕು, ಯಾವ್ದಾರ ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ಸ್ ಕೊಡಿ, ಯಾವ್ದಾರ ಔಷಧಿ ಮಾತ್ರೆ ಕೊಡಿ ಅಂತ ಕೇಳ್ತಾರೆ. ಇಲ್ಲ, ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಮಾರ್ಕೆಟಿಗೆ ಹೋಗ್ಬಿಟ್ಟು ಅವರೇನೆ ಇವತ್ತಿನ ದಿನಗಳು ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ, ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ಸ್ ಅನ್ನೋದು ಒಂದು ರೀತಿ ಮಾರ್ಕೆಟಲ್ಲಿ ಮಾಫಿಯಾ ಟೈಪ್ ಆಗಿಬಿಟ್ಟಿದೆ. ಹಲವಾರು ಕಂಪ್ನಿಗಳು ಯಾವ್ಯಾವುದೋ ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ಸ್ಗಳು ಮಾಡ್ತೀವಿ ಅಂತೆಲ್ಲ ಅವರು ಅಡ್ವರ್ಟೈಸ್ ಹಾಕ್ಕೊಂಡಿರ್ತಾರೆ. ಅದನ್ನು ತಗೊಂಡ್ರೆ ನಮ್ಮ ಬಾಡಿ ಶೋಧನ ಆಗಿಬಿಡುತ್ತೆ, ಶುದ್ಧಿ ಆಗಿಬಿಡುತ್ತೆ ಅನ್ನೋ ಉದ್ದೇಶದಿಂದ ತಗೊಂಡು ಕುಡಿತಾರೆ. ಆದರೆ ಅವ್ರು ನಿರೀಕ್ಷಿಸಿದ ಮಟ್ಟದ ರಿಸಲ್ಟ್ ಸಿಕ್ಕಿರಲ್ಲ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೋಬೋದಂತಹ ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ಸ್, ರಕ್ತ ಶುದ್ಧಿ ಆಗೋದಕ್ಕೆ, ದೇಹ ಶೋಧನ ಆಗೋದಕ್ಕೆ, ದೇಹ ಒಂದು ಶುದ್ಧಿ ಆಗೋದಕ್ಕೆ ಯಾವ ಯಾವ ಪಾನೀಯಗಳನ್ನ ನೀವು ಸೇವನೆ ಮಾಡ್ಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ನಮ್ಮ ದೇಹ ಡಿಟಾಕ್ಸಿಫೈಯಿಂಗ್ ಆಗಬೇಕು, ಶೋಧನ ಆಗಬೇಕು ಅಂದರೆ ಪ್ರಮುಖವಾಗಿ ಮಾಡಬೇಕಾಗಿರ್ತಕ್ಕಂತಹ ಒಂದು ಕೆಲಸ, ಮಾಡಬೇಕಾಗಿರ್ತಕ್ಕಂಥ ಒಂದು ಅಂಗ ಅಂದರೆ ಲಿವರ್. ಏನಕ್ಕೆ ಅಂದರೆ, ಈ ಲಿವರ್ ನಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಗ. ಈ ವೆಹಿಕಲ್ಗಳಲ್ಲಿ ಇಂಜಿನ್ ಯಾವ ರೀತಿ ಇಂಪಾರ್ಟೆಂಟೋ, ಅದೇ ರೀತಿ ನಮ್ಮ ದೇಹದಲ್ಲಿ ಲಿವರ್ ಅನ್ನೋದು ಇಂಜಿನ್ ಥರ ಕೆಲಸ ಮಾಡ್ತದೆ. ಯಾವುದೇ ಆಹಾರ ತಗೊಂಡ್ರೂ ಆಹಾರ ಜೀರ್ಣಕ್ರಿಯೆಯಲ್ಲಿ, ಡೈಜೆಷನ್, ಮೆಟಬಾಲಿಸಮ್ನಲ್ಲಿ ಲಿವರ್ ಪಾತ್ರ ಬಹುಮುಖ್ಯ. ನಾವು ತೆಗೆದುಕೊಂಡಂತಹ ಮೆಡಿಸಿನ್ಗಳು, ಮಾತ್ರೆಗಳು ಅವೆಲ್ಲ ಡೈಜೆಷನ್ ಆಗೋದು, ಅವೆಲ್ಲದು ಫಿಲ್ಟ್ರ್ ಆಗೋದು ಲಿವರಲ್ಲೇ. ಆಲ್ಕೋಹಾಲ್ ಸೇವನೆ ಮಾಡ್ತಾಯಿದ್ರೆ ಅದು ಫಿಲ್ಟ್ರ್ ಆಗ್ತದೆ, ರಕ್ತ ಶುದ್ಧಿ ಆಗ್ತದೆ, ರಕ್ತ ಫಿಲ್ಟ್ರ್ ಮಾಡ್ತದೆ, ವಿಷಪೂರಿತ ಅಂಶಗಳನ್ನ ಹೊರಗಡೆ ಆಗ್ತದೆ, ಫ್ಯಾಟ್ ಬ್ರೇಕ್ ಡೌನ್ ಮಾಡಿ ಫ್ಯಾಟ್ ಡೈಜೆಷನ್ಗೆ ಹೆಲ್ಪ್ ಮಾಡ್ತದೆ, ದೇಹನ ಶುದ್ಧಿ ಮಾಡ್ತದೆ, ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ಗಳನ್ನ, ವಿಷಪೂರಿತ ಅಂಶಗಳನ್ನ ತೆಗೆದಾಕ್ತದೆ. ಹೀಗೆ ಹಲವಾರು ಕಾರ್ಯಗಳನ್ನ ಮಾಡ್ತಕ್ಕಂಥ ಒಂದು ಅಂಗ ಅಂತಂದರೆ, ಟೋಟಲ್ ಆಗಿ ದೇಹನ ಶೋಧನ ಶುದ್ಧಿ ಮಾಡ್ತಕ್ಕಂಥ ಒಂದು ಪ್ರಮುಖವಾದ ಅಂಗ ಅಂದರೆ ಲಿವರ್. ಈ ಲಿವರು ಸಣ್ಣ ಪುಟ್ಟ ಇನ್ಫೆಕ್ಷನ್ ಆದರೆ ನಮಗೆ ಏನು ಕಾಣಿಸ್ಕೊಳ್ಳೋದೇ ಇಲ್ಲ ಫಸ್ಟು ಇನಿಷಿಯಲ್ ಡೇಸಲ್ಲಿ, ಪ್ರಾಥಮಿಕ ಹಂತದಲ್ಲಿ. ಇದು ಯಾವಾಗ ಜಾಸ್ತಿ ಆಗ್ತದೋ ಆವಾಗ ಕೆಲವೊಂದು ಚಿಹ್ನೆಗಳನ್ನ, ಲಕ್ಷಣಗಳನ್ನ ತೋರಿಸ್ತದೆ. ಯಾವಾಗ ಓವರ್ಲೋಡ್ ಆಗುತ್ತೋ ಆವಾಗ ನಮಗೆ ತೊಂದರೆಗಳಾಗ್ತದೆ. ಈ ಓವರ್ಲೋಡ್ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಅತಿಯಾದ ತೂಕ, ಓವರ್ ವೆಯ್ಟ್, ಒಬೆಸಿಟಿ, ಅತಿಯಾದ ಒಬೆಸಿಟಿ, ಅತಿಯಾದ ಜಂಕ್ ಫುಡ್ಸ್ಗಳನ್ನ, ಮಸಾಲೆ ಫುಡ್ಗಳನ್ನ, ಸ್ವೀಟ್ಗಳನ್ನ, ಈ ಪಿಜ್ಜಾ, ಬರ್ಗರ್ಗಳು, ಫ್ರೆಂಚ್ ಫ್ರೈಸ್ ಇರ್ಬೋದು, ಈ ಕರ್ದಿರೋ ಪದಾರ್ಥಗಳನ್ನಿರ್ಬೋದು, ಈ ನಾನ್ ವೆಜ್ಗಳನ್ನ ಜಾಸ್ತಿ ಇರ್ಬೋದು, ಮದ್ಯಪಾನ ಇರ್ಬೋದು, ಈ ಎಲ್ಲ ಪದಾರ್ಥಗಳನ್ನ ಮಿತಿ ಮೀರಿ ಅತಿಯಾಗಿ ಸದಾ ಯಾವಾಗಲೂ ರಿಪೀಟೆಡ್ ಆಗಿ ತಿಂತಾ ಇರೋದ್ರಿಂದ ಈ ಒಂದು ಕಾಯಿಲೆಗಳು ಹೆಚ್ಚಾಗ್ತದೆ. ಪ್ರಮುಖವಾಗಿ ಬರ್ತಕ್ಕಂಥದ್ದು ಫ್ಯಾಟಿ ಲಿವರ್, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಈ ಥರ ಎಲ್ಲ ಫ್ಯಾಟಿ ಲಿವರ್ ಆಗ್ತದೆ. ನಂತರ ಲಿವರಿನ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಿ ಇನ್ಫೆಕ್ಷನ್ಗಳನ್ನ ಜಾಸ್ತಿ ಮಾಡಿ ಆರೋಗ್ಯನ ಏರುಪೇರು ಮಾಡ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಪಾನೀಯಗಳನ್ನ ನೀವು ಉಪಯೋಗಿಸೋದ್ರಿಂದ ದೇಹ ಶುದ್ಧಿ ಮಾಡ್ಕೋಬೋದು, ಡಿಟಾಕ್ಸಿಫೈಂಗ್ ಮಾಡ್ಕೋಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಮೊದಲನೇದು ABC ಡ್ರಿಂಕ್. ನೀವು ಕೇಳಿರ್ತೀರ, ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟಿನ ಡ್ರಿಂಕ್ಸ್. ಇದನ್ನು ಜ್ಯೂಸ್ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಇದರಲ್ಲಿ ವೈಟಮಿನ್ B10 ಇರ್ತದೆ, ವೈಟಮಿನ್ A ಇರ್ತದೆ, ಆರೋಗ್ಯವನ್ನು ವೃದ್ಧಿಸ್ತದೆ, ಲಿವರ್ನ ಕ್ಲೀನ್ ಮಾಡ್ತದೆ, ಆರೋಗ್ಯವನ್ನು, ರಕ್ತನ ಶೋಧನ ಮಾಡ್ತದೆ. ಇದು ಶುದ್ಧಿಗೆ ಸಹಕಾರಿಯಾಗಿದೆ. ಎರಡನೆಯದು ಆಮಲಕ್ಕಿ, ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ, ಅದರ ಜೊತೆಗೆ ಜೇನುತುಪ್ಪನೂ ಆ್ಯಡ್ ಮಾಡ್ಕೊಂಡು ಕುಡಿಯೋದ್ರಿಂದ ಇದರಲ್ಲೂ ವೈಟಮಿನ್ C ಇರ್ತದೆ, ಆರೋಗ್ಯವನ್ನು
ವೃದ್ಧಿಸ್ತದೆ ಹಾಗೂ ಲಿವರನ್ನು ಕ್ಲೀನ್ ಮಾಡ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ತೆಗಿತದೆ, ಆರೋಗ್ಯವನ್ನು ವೃದ್ಧಿಸ್ತದೆ, ದೇಹನ ಶೋಧನೆ ಮಾಡ್ತದೆ. ಮೂರನೇದು ನಿಂಬೆಹಣ್ಣಿನ ಶರಬತ್ತು. ನಿಂಬೆಹಣ್ಣಿನ ರಸನ ಒಂದು ಲೋಟ ಉಗುರು ಬೆಚ್ಚಿ ನೀರಿಗೆ ನಿಂಬೆಹಣ್ಣನ್ನ ಹಿಂಡ್ಕೊಂಡು ಅದಕ್ಕೆ ಸ್ವಲ್ಪ ನೀವು ಬೇಕಿದ್ದರೆ ಕಸ್ತೂರಿ ಅರಿಶಿಣ ಅದನ್ನು ಮಿಶ್ರಣ ಮಾಡಿಕೊಂಡು ನೀವು ಸೇವನೆ ಮಾಡೋದ್ರಿಂದ ಇದರಲ್ಲಿ ವೈಟಮಿನ್ ಸಿ ಇದೆ, ಅರಿಶಿಣದಲ್ಲಿ ಕರ್ಕುಮಿನ್ ಅಂತ ಒಂದು ಅಂಶ ಇದೆ. ಇದನ್ನು ನೀವು ಸೇವನೆ ಮಾಡೋದ್ರಿಂದ ಇದು ಆ್ಯಂಟಿ ಇನ್ಫೆಕ್ಟಿವ್ ಆಗಿ ಉರಿಯೂತ ಕಡಿಮೆ ಮಾಡ್ತದೆ ಹಾಗೂ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ವೈಟಮಿನ್ ಸಿ ಇರೋದರಿಂದ ಈ ವಿಷಪೂರಿತ ಅಂಶಗಳು ನಿವಾರಣೆ ಆಗ್ತದೆ, ಆರೋಗ್ಯವನ್ನು ವೃದ್ಧಿಸ್ತದೆ, ದೇಹನ ಶೋಧನೆ ಮಾಡ್ತದೆ. ಹಾಗೂ ಪ್ರಮುಖವಾಗಿ ಬ್ಲ್ಯಾಕ್ ಕಾಫಿನ ನೀವು ಸೇವನೆ ಮಾಡೋದ್ರಿಂದ, ಕಾಫಿ ಅಂದರೆ ಇದರಲ್ಲಿ ಹಾಲು ಹಾಕಿರೋದಿಲ್ಲ, ಸಕ್ಕರೆ ಹಾಕಿರೋದಿಲ್ಲ, ನೀರಿಗೆ ಬಿಸಿ ನೀರಿಗೆ ಹಾಕಿ ಮಾಡುತ್ತಂಥ ಈ ಬ್ಲ್ಯಾಕ್ ಕಾಫಿ ನೀವು ಕುಡಿಯೋದ್ರಿಂದ ಇದು ಆಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ, ಎನರ್ಜಿನ ಹೆಚ್ಚು ಮಾಡ್ತದೆ. ಹಾಗೂ ಇದರಲ್ಲಿ ಲೋ ಕ್ಯಾಲೋರಿ ಇರ್ತದೆ, ಕ್ಯಾಲೋರಿ ಕಡಿಮೆ ಇರ್ತದೆ, ಶಕ್ತಿ ಜಾಸ್ತಿ ಮಾಡ್ತದೆ. ಹಾಗೂ ಇದು ಅಸಿಡಿಕ್ ನೇಚರ್ ಇರೋದ್ರಿಂದ ಇದು ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಮಾಡ್ಬೋದು. ಆದ್ದರಿಂದ ಊಟ ತಿಂಡಿ ಆದ ನಂತರ ಇದನ್ನು ಸೇವನೆ ಮಾಡಬೇಕು. 0 ಕ್ಯಾಲೋರಿ ಇರ್ತದೆ, ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ, ಎನರ್ಜಿ ಕೊಡ್ತದೆ ಹಾಗೂ ನಮ್ಮ ದೇಹದ ಒಂದು ವಿಷಪೂರಿತ ಅಂಶಗಳನ್ನ ದೇಹದಿಂದ ಹೊರಗಡೆ ಹಾಕ್ತದೆ. 5ನೇದು ಗ್ರೀನ್ ಟೀ. ಈ ಗ್ರೀನ್ ಟೀನಲ್ಲೂ ಅಷ್ಟೇ ಪ್ರಮುಖವಾಗಿ ಗ್ರೀನ್ ಟೀನಲ್ಲಿ ಕೆಫಿನ್ ಇರ್ತದೆ, ಕೆಟೆಚಿನ್ನು ಹಾಗೂ ಇದರಲ್ಲಿ ಮಿನರಲ್ಸ್ ಖನಿಜಗಳಾದಂತಹ ಫಾಸ್ಫರಸ್, ಮ್ಯಾಂಗನೀಸ್, ಪೊಟ್ಯಾಷಿಯಮ್ ಇರ್ತದೆ, ವೈಟಮಿನ್ ಬಿ, ವೈಟಮಿನ್ ಸಿ, ವೈಟಮಿನ್ ಕೆ ಈ ಎಲ್ಲ ಅಂಶಗಳಿರ್ತದೆ. ಇವೆಲ್ಲ ಇದನ್ನು ನೀವು ಇರೋದ್ರಿಂದ ಇದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಒಂಥರ ರಿಫ್ರೆಶಿಂಗ್ ಡ್ರಿಂಕ್ ಥರ ಇರ್ತದೆ, ಒಂಥರ ಫ್ರೆಶ್ನೆಸ್ ಇರ್ತದೆ. ಇದನ್ನು ನೀವು ಪ್ರತಿನಿತ್ಯ ನೀವು ಕುಡಿಯೋದ್ರಿಂದ ಇದರಲ್ಲಿ ಯಾವುದೋ ಹಾಲಿನ ಅಂಶ ಇರೋದಿಲ್ಲ, ಸಕ್ಕರೆ ಅಂಶ ಇರೋದಿಲ್ಲ. ಈ ಗ್ರೀನ್ ಟೀನ ನೀವು ಕುಡಿಯೋದ್ರಿಂದ ಬಾಡಿ ಡಿಟಾಕ್ಸಿಫೈ ಆಗ್ತದೆ, ವಿಷಪೂರಿತ ಅಂಶಗಳು ಹೊರಗಡೆ ಹೋಗ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ತೂಕನ ಕಡಿಮೆ ಮಾಡ್ತದೆ. ಈ ಒಂದು ಗ್ರೀನ್ ಟೀ ಆ್ಯಂಟಿ ಇನ್ಫೆಕ್ಟಿವ್ ಆಗಿ, ಆ್ಯಂಟಿ ಮೈಕ್ರೋಬಿಯಲ್ ಆಗಿ, ಆ್ಯಂಟಿ ಕ್ಯಾನ್ಸರಸ್ ಆಗಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಹಾಗೂ ಇದರ ಜೊತೆಯಲ್ಲಿ ತೂಕನ ಒಂದು ಕಡಿಮೆ ಮಾಡ್ತದೆ ಹಾಗೂ ಏಜ್ ಜಾಸ್ತಿ ಆಗೋದನ್ನು ತಡೀತದೆ. ಅಂತಂದರೆ ಸೆಲ್ ಡ್ಯಾಮೇಜ್ಗಳನ್ನ ತಡೀತದೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಒತ್ತಡವನ್ನು ಕಡಿಮೆ ಮಾಡ್ತದೆ. ಹೀಗೆ ಈ ಎಲ್ಲ ಒಂದು ಅನುಕೂಲಗಳಿರೋದ್ರಿಂದ ನೀವು ಮನೆಯಲ್ಲೇ ಮಾಡ್ಕೋಬೋದಂತಹ ಪಾನೀಯಗಳಿದು. ನಾನು ಯಾವುದು ಹೇಳಿದ್ದೀನಿ, ನೆಲ್ಲಿಕಾಯಿ ಜ್ಯೂಸ್ ಇರ್ಬೋದು, ನಿಂಬೆಹಣ್ಣಿನ ಜ್ಯೂಸ್ ಇರ್ಬೋದು, ಕ್ಯಾರೆಟಿಂದು, ಆ್ಯಪಲ್ ಹಾಗೂ ಬೀಟ್ರೂಟಿನ ಜ್ಯೂಸ್ ಇರ್ಬೋದು, ಗ್ರೀನ್ ಟೀ ಇರ್ಬೋದು ಹಾಗೂ ಈ ಒಂದು ಬ್ಲ್ಯಾಕ್ ಕಾಫಿ, ಇವೆಲ್ಲದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ದೇಹ ಶುದ್ಧಿ ಆಗ್ತದೆ, ಆರೋಗ್ಯ ಹೆಚ್ಚಿಸ್ತದೆ, ಲಿವರಿನ ಕಾರ್ಯಕ್ಷಮತೆ ಹೆಚ್ಚಿಸ್ತದೆ. ಯಾವಾಗ ಕೆಟ್ಟ ಕೊಲೆಸ್ಟ್ರಾಲ್ ಲಿವರಲ್ಲಿ ಡೆಪಾಸಿಟ್ ಆಗೋದು ಕಡಿಮೆ ಆಗ್ತದೋ ಲಿವರ್ ಕೆಲಸ ಚೆನ್ನಾಗಾಗ್ತದೆ ಹಾಗೂ ಆದರೂ ರಕ್ತವನ್ನು ಶೋಧನೆ ಮಾಡ್ತದೆ, ದೇಹವನ್ನು ಶುದ್ಧಿ ಮಾಡಿ ಆರೋಗ್ಯದಿಂದ ಇಡ್ತದೆ. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯಾವ ಪಾನೀಯಗಳನ್ನ ನೀವು ಉಪಯೋಗಿಸೋದ್ರಿಂದ ದೇಹ ಶುದ್ಧಿ ಮಾಡ್ಕೋಬೋದು, ನ್ಯಾಚುರಲ್ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನೀವೇ ಬಾಡಿನ ಡಿಟಾಕ್ಸಿಫೈ ಮಾಡ್ಕೋಬೋದು ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.